HD ಇದೆ ತಾನೆ. ಇವತ್ತು ಎಲ್ಲಿಗೆ ಹೋಗಿ ಗೇಟ್ ತೆಗೆದು ಮುಚ್ಕೊಂಡು ಫಸ್ಟು ಅಲ್ಲಿ ತೆಗಿಯೋ. ಯಾರೋ ಅವನು ಕಪ್ಪಿ ನನ್ನ ಮಗ ಏನು ಗುತ್ಕೋಗ್ಲೇ ನನಗೆ ಸೈಡ್ ಬರೀ ಇದ್ರ ಮೇಲೆ ಆರಿಸ್ತೀನಿ ರಾಗು. ಗಾಡಿ ತೆಗಿಯೋಕ್ಕಾಗದೆ ಆಫ್ ರೋಡಿಂಗ್ ಗಾಡೀಸ್ ತಗೊಂಡ್ರೆ ನಮಗಿದೆ ಅಡ್ವಾಂಟೇಜು. ಸತ್ಯವನ್ನು ಹೇಳ್ತಾರೋ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಸತ್ಯ ಇನ್ನೊಂದು ನಿಮಗೆ ಸತ್ಯ ಹೇಳೋದಾದರೆ, ನಂದು ಇನ್ಸ್ಟಾಗ್ರಾಮಲ್ಲಿ 140K, ಈ ಫೇಸ್ಬುಕ್ಕಲ್ಲಿ 105K, ಆಮೇಲೆ ಈ ಥರ ಒಂದು 4-5 ಪೇಜ್ಗಳಿದೆ. ಇಷ್ಟೆಲ್ಲ ಆದಮೇಲೆ ಪಾಸ್ಟ್ ಒಂದು 3 ಇಯರ್ಸಿಂದ ನಾನು ಇನ್ಸ್ಟಾಗ್ರಾಮ್ ಜೀವನ ಅಂದರೆ ಸೋಷಿಯಲ್ ಮೀಡಿಯಾ ಜೀವನ ಮಾಡ್ತಾ ಇರೋದು. 3 ವರ್ಷ ಆದಮೇಲೆ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಕ್ಕೆ ಒಂದೇ ಒಂದು ಕಾರಣ. ಏನಕ್ಕೆ ಅಂದರೆ ವಿಡಿಯೋ ಕೊನೆಗಂಡ ನೋಡಿ ಗೊತ್ತಾಗುತ್ತೆ ಆ ಕಾರಣ ಏನು ಅಂತ ಗೊತ್ತಾಗುತ್ತೆ. 3 ವರ್ಷ ಅದು ನೋಡಿ, ನಾವು ಅವಾಗೇ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ ಜನ ಇದ್ದಾರೆ, ಫೇಸ್ಬುಕ್ಕಲ್ಲಿ 1 ಲಕ್ಷ, ಆ ಥರ 3 ಪೇಜ್ಗಳು. ಹತ್ತಿರ ನನಗೆ ಒಂದು 5 ಲಕ್ಷ ಜನ ಫಾಲೋವರ್ಸ್ ಇದ್ರೂ ಯೂಟ್ಯೂಬನ್ನು ಒಂದು ಪ್ಲ್ಯಾಟ್ಫಾರ್ಮ್ನ ನಾವು ಓಪನ್ ಮಾಡಿರಲಿಲ್ಲ. ಅದಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಆ ರೀಸನ್ ತಿಳ್ಕೊಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ವಿಡಿಯೋನ ಕೊನೆಗಂಟ ನೋಡಬೇಕು. ಇವರು ಮದ್ರು ವೆಜ್ಜು, ಇವರು ವೆಜ್ಜು. ಮಟನ್ ಬಿರಿಯಾನಿನ ಪ್ರಮೋಟ್ ಮಾಡಕ್ ಬಂದವ್ರೆ. ನೋಡು, ಫಾಲೋವರ್ಸ್ ಬರೀ ವೆಜ್ ತಿಂತಾರ, ನಮ್ಮ ಫಾಲೋವರ್ಸ್ ನಾನ್ ವೆಜ್ ತಿಂತಾರೆ. ಇಂತ ಪ್ರಿಯರು ಇರ್ತಾರೆ. ಪ್ರಮೋಟ್ ಮಾಡ್ಬೇಕಂದ್ರೆ ನಾವು ಫೀಲ್ ಮಾಡ್ಬೇಕು. ನಾವು ವೆಜ್ ಬಿರಿಯಾನಿ ತಿನ್ಬಿಟ್ಟೆ ನಾನ್ ವೆಜ್ ಫೀಲ್ ಕೊಡ್ತೀವಿ, ಹೇಳ್ತೀವಿ ತುಂಬಾ ಚೆನ್ನಾಗಿದೆ. ಆ ಘಮ ಬಂದು ವೆಜ್ಜೇ ಬರ್ತಾಳೆ, ನಾನ್ ವೆಜ್ ಘಮನೇ ಬರ್ತಾಳೆ ಅಂತಾನೆ ಹೇಳ್ತೀವಿ. ಸರಿನಾ? ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ವೆಜ್ ಕಂಡಿಡ್ತೀವಿ. ವಿಡಿಯೋ ಫುಟೇಜ್ ಇದೆ. ಅಲ್ಲ ಬ್ರೋ, ಹೆಂಗೆ ಇವರು ವೆಜ್ ಅಂತೆ, ಯಾವಾಗ್ಲೂ ವೆಜ್ ಅಪ್ಪ. ನಾನು ವೆಜ್ ಬಿರಿಯಾನಿ ಅಲ್ಲ, ವೆಜ್ ಪಲಾವ್ ಅಂತ ಏನಾದ್ರೂ ಅನ್ಕೊಳ್ಳಿ, ಚೆನ್ನಾಗಿದೆ. ನಾನ್ ವೆಜ್ ಪಿ ಆರ್ ಮಾಡ್ತಾರೆ, ವೆಜ್ ಆಗ್ಬಿಟ್ಟು ಏನ್ ಹೇಳ್ತೀಯ? ಅಲ್ಲ, ಜಾಗದ ಹೆಸರೇನು? ಹೊಸಕೋಟೆ ಬಿರಿಯಾನಿ ಹೌಸ್. ಹೌದು, ಇಲ್ಲಿ ಅಲ್ಲಿ ಸಿಗದ ಬಿರಿಯಾನಿ ಸಿಗದ, ಅದು ವೆಜ್ ಬಿರಿಯಾನಿ ಮಾಡ್ತಾರೆ. ಶೂಟಿಂಗ್ ಇದೇನಿದೆ ಗೊತ್ತಾ, ವೆಜ್ ನಾನ್ ವೆಜ್ ಏನ್ ವ್ಯತ್ಯಾಸ ಗೊತ್ತಾ? ಪೀಸ್ ಇರಲ್ಲ, ಪೀಸ್ ಇರುತ್ತೆ ಅಷ್ಟೇ. ಹಿಂಗೆ ಕೊಟ್ಟಿರ್ತಾರೆ ಅಷ್ಟೇ. ಅದು ಖುಷಿ ಆಗೋಯ್ತದೆ. ಬಟ್ ಮಟನ್ ಬಿರಿಯಾನಿ ಸೂಪರ್ ಆಗೈತೆ ಅಣ್ಣ. ಹೌದಾ? ಇವರೆಲ್ಲ ವೆಜ್ ಇದ್ದಾರೆ, ನಾನು ಒಬ್ಬರು ನಾನ್ ವೆಜ್ ಸಪೋರ್ಟ್ ಮಾಡ್ಬೇಕು ನೀವು. ಇವಾಗ ನಾವು RS ಕಾರ್ ಮಾಡಿಫೈರ್ಸ್ ಅಂದರೆ RS ಪ್ರೋ ಹೋಗ್ತಾ ಇದೀವಿ. ಅಲ್ಲೇನೇನು ಕೆಲಸ ಇದೆ ಅಂತ ಚೆಕ್ ಮಾಡ್ಕೊಂಡು ನೆಕ್ಸ್ಟು ನಮ್ಮ ಒಂದು ಬಾಧೆಗಳು ಬೀಳೋ ಜೀವನನ ಅಲ್ಲಿ RS ಎಲ್ಲ ತೋರಿಸ್ತಾನೆ. RS ಅಲ್ಲೇ ತೋರ್ಸೋಣ. ಬೋಲೆ ಹಿಂಸೆ ಕಂಡ್ರೆ ಯೂಟ್ಯೂಬಲ್ಲಿ ಬೆಳೆಯೋದು. ಸಬ್ಸ್ಕ್ರೈಬ್ ಆಯ್ತಲ್ಲ ಜನಗಳು, ಯಾಕೆ ಕೋಪನಾ? ವಾ, ಮುಂಚೆ ಬಂದಿರೋರು ಯಾರು ಇಲ್ಲ? ಯಾರಿಲ್ಲ, ಮಟನ್ ಯಾರಿಗೂ ಸಿಕ್ಕಿಲ್ಲ. ಅಯ್ಯೋ ಹಾಯ್ ಬ್ರೋ. ಇವನ್ಗೆ ಗುರು ಕೇಳಿದ್ದು ಬೆಳಗ್ಗೆ ನಾನು ಹಿಂಗೆ ಫೋನ್ ಮಾಡಿ. ಹೌದಾ? ಹೌದಾ? ಓಕೆ ಜಿಕ್ಕವೆಲ್ಲ ಒಂದು ಇನ್ನೊಂದಲ್ಲಿ ಸಾಕು ಒಂದೇ ಹಿಂಗೆಲ್ಲ ರೆಡಿ ಮಾಡಕ್ಕೆ ಆಗಿದ್ದೀನಿ. ಲೈಟ್ ಆಗಿ ಇಟ್ಕೋಬೇಕಂದ್ರೆ ಬಿರಿಯಾನಿ ಮಾಡಿರೋವೆಲ್ಲ. ಮಟನ್ ಸುರಿಯೋದಿಲ್ಲ. ಇಲ್ಲ, ನಿಮ್ಗೆ ಹೇಳಿದಾರೆ ಬರೋಕ್ಕೆ? ಸಂಡೇನೆ ಬರ್ತಿದ್ದೋ. ನನ್ನ ಮಗ ದಿವಾಕರ್ ಮಾಡಿದ ಕೆಲಸ, ಬರ್ತೀನಿ. ಬ್ರೋ ಕಳ್ಸುಗುರು ದಯವಿಟ್ಟು. ಪಾಪ ಹಿಡಿಯೋಣ, ಆಯ್ತು ಕಳಿಸ್ತೀನಿ. ಮೇಲೆ ಊಟಕ್ಕೆ ಜೊತೆಲಿ ಕೊಡ್ಬಾ, ಎಲ್ಲೋ ಇದೆಯಪ್ಪ. ಓ, ಇವಾಗ ಬರೀ ದಿನ ಶಾರ್ಟ್ಸ್ ಅಷ್ಟೇ ನಮ್ದು. ಬರ್ತೀಯಲ್ಲ ಅಲಾಡ್ಸ್ಕೊಂಡು ಲೇಟಾಗೆ. 3 ಥರ ಸ್ಟಾರ್ಟರ್ಸು. 3 ಥರ ಸ್ಟಾರ್ಟರ್ಸ್ ಅಲ್ಲ, ದೋಸೆ, ಕಬಾಬು. ಇವರು ಇಲ್ಲಿ ಕೆಲಸ ಮಾಡೋರು, ಇವ್ರು ಇಲ್ಲಿ ಕೆಲಸ ಮಾಡೋ ಎಲ್ಲ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾರೆ. ಇವ್ರನ್ನ ಮೀಟ್ ಮಾಡಿದ್ರೆ ಇವರು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫ್ಲಾಟ್ 50% ಡಿಸ್ಕೌಂಟ್ ಇವ್ರ ಕಡೆಯಿಂದ ಬಂದರೆ. ಹೌದಾ? ಉಪ್ಪು ರೂಟ. एक मिनट रुको ಭಯ. ಪೀಸ್ ज़्यादा चाहिए. ಹೊಸಕೋಟೆ ಬಿರಿಯಾನಿ ತಿನ್ನೋಕ್ಕೆ ಬನ್ನರ್ಘಟ್ಟಕ್ಕೆ ನಮ್ಮ ಪಯಣ ಸಾಗ್ತಿದೆ. ಇಲ್ಲಿ ಟ್ರಾಫಿಕ್ ಮಾಡ್ಕೊಂಡು ನಮಗೆ ಬೇಜಾರು ಮಾಡ್ತಿದ್ದಾರೆ. ಬಾಧೆಗಳು ಬಾಳ್ತೀವಿ, ನೀವು ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆ ನಾಮ್ ಕ್ಯಾ ಭಯ ಅದು? ಹಾಂ, ನೆಕ್ಸ್ಟು ನೋಡಿ, ಜನಗಳೆಲ್ಲ ಕ್ಯಾಮ್ರಾನ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಯ್ತಾ ಇದ್ರೆ ಜನಗಳೆಲ್ಲ ನಮ್ಮನ್ನೇ ನೋಡ್ತಾರೆ. ಏನು ಇವರೆಲ್ಲನೂ ಯಾರು, ಇವ್ರು ಏನಾಗ್ತಿದೆ ಪ್ರಪಂಚಕ್ಕೆ ಅಂದರೆ. ಇನ್ನು ಕೆಲವರೆಲ್ಲ ಏನಂತ ಥಿಂಕ್ ಮಾಡ್ತಾರೆ, ಈಗಿನ ಕಾಲದ ಮಕ್ಕಳು ತುಂಬ ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ ಕಣ್ರಿ. ಏನೋಪ್ಪ ವೀಡಿಯೋ ಮಾಡ್ಕೊಂಡೇ ಹೋಯ್ತಾರೆ. ಅದೇ ಪೊಲೀಸ್ ಮುಂದೆ ನಾವೇನಾದರೂ ವೀಡಿಯೋ ಮಾಡ್ಕೊಂಡು ಇತ್ಕೊಬಿಟ್ರೆ, ಓ ಶಾರ್ಟಾಗಿ ಹಾಕಿ ಬಂದ್ಬಿಟ್ರು, ಲಾಕ್ ಹಾಕೊಂಡ್ಬಿಡ್ತಾರೆ ಅಂತೇಳ್ಬಿಟ್ಟು ಅವ್ರು ಎದುರ್ಕೋತಾರೆ. ನೀ ಚಿಕ್ಕ ಮುಚ್ಕೊಂಡು ನಂಗೆ ತಿರ್ಗಿಸ್ಬೋಣ ಅಂತ ಹೇಳ್ತಾ ಇಂತಾನೆ ಹೇಳಿ. ಸೊ ಇದು ಚಿಲ್ಲಿ ಚಿಕನ್ ಗ್ರೀನ್ ಕಲರು, ಇದು ನೋಡಕ್ಕೆ ಪೆಪ್ಪರ್ ಚಿಕನ್, ಇದು
ಈ ಕಡೆ ಇದು ಒಂದು ಬೋಟಿಗೆ ಗೊತ್ತಿರ್ಬೇಕೇನ ಇದು ಮಟನ್ ಚಾಪ್ಸಾ ಮಟನ್ ಚಾಪ್ಸ್. ನೆಕ್ಸ್ಟು ಏನಂದರೆ ಕ್ಯಾಮ್ರಾ ಓಪನ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಭಯ, ಅದೇ ಮೀಡಿಯಾದವ್ರು ಓಪನ್ ಮಾಡಿದ್ರೆ ರಾಜಕಾರಣಿಗಳಿಗೆ ಭಯ, ನಾವುಗಳು ಓಪನ್ ಮಾಡಿದ್ರೆ ಪೊಲೀಸ್ಗಳಿಗೆ ಭಯ. ನಾವು ಹಿಡ್ಕೊಂಡು ಹೋಗ್ತಾ ಇದ್ರೆ ವಯಸ್ಸಾಗಿರೋರಿಗೆ ಒಂಥರ ಅನಿಸ್ತದೆ ಅವ್ರಿಗೆ. ಸೊ ನಾವು ವಿಡಿಯೋ ಮಾಡೋದೇ ತಪ್ಪ. ಸ್ವಲ್ಪ ಆ ಕಡೆ ಕದಂಗೆ ಹಿಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಬಂದು ನೋಡಬೇಕು ಅಲ್ವಾ? ಕರೆಕ್ಟ್. ದೋಸೆ ನೆಕ್ಸ್ಟು ಯಾವ್ಯಾವ ದೋಸೆ ಇರೋದು ಇಲ್ಲಿ ಬ್ರೋ? ಸೆಟ್ ದೋಸೆ ಅಷ್ಟೇ, ಮಸಾಲೆ ಗಿಸಾಲೆ ಇಲ್ಲ? ಸೆಟ್ ದೋಸೆ ಖಾಲಿ. ಹಾಂ, ಬರೀ ಈಗ ದೋಸೆ ಸೌದೆ ಒಲೆಯಲ್ಲಿ ಅಂತ ನೋಡಿ ಇಲ್ಲೇ ಮಾಡಿರೋದು. ಈ ಸ್ಟವಲ್ಲಿ ಮಾಡಿರೋಂಥ ಬಿರಿಯಾನಿ ಇದು. ಇಕ್ಕಿರೋದು ಮಾತ್ರ ಅಲ್ಲಿ ಬಿಸಿ ಬಿಸಿ ಎನಿ ಟೈಮ್ ಇರಲಿ ಅಂತ, ಬಟ್ ಮಾಡಿರೋದೆಲ್ಲ ಸೌದೆ ಒಲೆಯಲ್ಲಿ. ಸೊ ಇದು ಸೌದೆ ಒಲೆ. ನೆಕ್ಸ್ಟ್ ಇವಾಗ ಮಂಡೆಯಿಂದ ಸ್ಟಾರ್ಟ್ ಆಗುತ್ತಲ್ವಾ, ಇಲ್ಲಿ ರೆಡಿ ಮಾಡ್ತಿದ್ದಾರೆ ನೋಡಿ. ಇಲ್ಲೊಂದು ಸೌದೆ ಒಲೆ, ಅಲ್ಲೊಂದು ಸೌದೆ ಒಲೆ, ಎಲ್ಲ ರೆಡಿ ಮಾಡ್ತಿದ್ದಾರೆ. ಗ್ಯಾಸ್ಗೆ ಚೈನ್ ಹಾಕಿ ಮಾಡಿಬಿಟ್ಟವ್ರೆ ಯೂಸ್ ಮಾಡಬಾರ್ದು ಅಂತ. ಸಿನ್ಸ್ 1983 ಇಂಟೀರಿಯರ್ ಫುಲ್ ವಿಂಟೇಜ್ ಥರ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟು. ಸೊ ಇಲ್ಲಿ ದ ಏರಿಯಾ ಸೂಪರ್ ಏರಿಯಾ, ಚೆನ್ನಾಗಿದೆ, ಒಳ್ಳೆ. ಈ ಕಡೆಯಿಂದ ನೋಡಿ, ದಿಸ್ ಈಸ್ ಹೊಸಕೋಟೆ ಬಿರಿಯಾನಿ ಹೌಸ್ ಸಿನ್ಸ್ 1983. ಆಮೇಲೆ ಮೇಲ್ಗಡೆ ಸರ್ವಿಂಗ್ ಏರಿಯಾ ಎಲ್ಲ ಮೇಲ್ಗಡೆ ಇದೆ. ಇದು ಬಂದು ಕುತ್ಕೊಂಡು ತಿನ್ನೋರಿಗೆ ಕಾನ್ಸೆಪ್ಟ್ ಏನು ಗೊತ್ತಾ? ಗಣೇಶನ ಮುಂದೆ ಬಿರಿಯಾನಿ ತಿನ್ನಬಾರ್ದು, ಬಟ್ ಗಣೇಶ ಇಕ್ಕವ್ರೆ ಇಲ್ಲಿ. ಇಲ್ಲಿಗೆ ಅಂದರೆ ವೆಜ್ ಮಾತ್ರ ಇಲ್ಲಿ. ಕೆಳಗಡೆ ಮೇಲ್ಗಡೆ ಬಂದು ನಾನ್ ವೆಜ್. ಸರಿ, ಇವಾಗ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡ್ಕೊಳ್ಳೋಕೆ ಟೈಮ್ ಆಗಿಬಿಟ್ಟಿದೆ. ಸೈನಿಂಗ್ ಆಫ್. ಕೆಳಗಡೆ ಗಣೇಶ ಇದ್ದಾರೆ. ನಾವು ಅಲ್ಲಿ ಮಟನ್ ಗಿಟನ್ ಎಲ್ಲ ತಿಂದರೆ ಮಾಮಿ ಕಣ್ ಕಿತ್ಕೊಳ್ಳುತ್ತೆ. ಇಲ್ಲಿ ಹೊಸಕೋಟೆ ಬಿರಿಯಾನಿ ಹೌಸ್ ಸೈಡ್ ಬೈಟ್ರಾಗು. ಸ್ಪೇಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಒಳ್ಳೆ ಲೇಕ್ ವ್ಯೂ ಇದೆ. ಹಾಯ್ ಬ್ರೋ, ಆಗಲೇ ಮಟನ್ ಬಿರಿಯಾನಿ ಜಮಾಯಿಸ್ತಾ ಇದ್ದೀರಾ? ಇನ್ನೊಂದು ಸ್ವಲ್ಪ ಹಾಯ್ ಬಾಸ್, ಏನೋ ವಿಚಾರ ಆಗೋಳು ಜಾಸ್ತಿ ಕೇಳ್ಪಟ್ಟೆ. ಏನೇನು ಆಗಿದೆಯಂತೆ, ಸೀನ್ ಎಲ್ಲ ಮಾಡ್ಕೊಂಡಿದ್ಯಂತೆ. ಹಾಂ, ಕ್ಲೋಸ್ ಅಲ್ಲ ಕಣ, ನಾವು ಇನ್ಫ್ಲುಯೆನ್ಸರ್. ಅಲ್ಲಿ ಬರ್ದಿಲ್ವಾ ಅಲ್ಲಿ? ಹಾಂ, ಸ್ವಲ್ಪ ಸೈಡ್ ಬನ್ನಿ. ಇಲ್ಲಿ ಸೈಡು ಇನ್ಸ್ಟಾಗ್ರಾಮ್ ಅವರು, ಯೂಟ್ಯೂಬರು. ಹಾಂ, ವಿಡಿಯೋ ಮಾಡೋರು. ಹಾಂ, ಆರಾಮಾಗಿ ತೆಗೀರಿ, ಆರಾಮಾಗೆ. ಹಾಂ, ಏನೋ ಮಾಡ್ತಿದ್ಯಾ? ಹೋಗ್ಬಿಡ ಮರದ ಮೇಲೆ. ಗಾಡ್ ಲೆವೆಲ್ ನಿಜವಾಗ್ಲೂ. ಬನ್ನರ್ಘಟ್ಟ ರೋಡಲ್ಲಿ ಈ ಥರ ಒಂದು ಬಿರಿಯಾನಿ ಪ್ಲೇಸ್ನ ನಾನು ಯಾವತ್ತೂ ತಿಂದಿರಲಿಲ್ಲ. ಈ ಥರ ಬಿರಿಯಾನಿ ತಿಂದಿರಲಿಲ್ಲ. ಬಿಡಿ, ಬನ್ನರ್ಘಟ್ಟಕ್ಕೆ ಬೇಕಾಗಿದ್ದು ನಿಜವಾಗ್ಲೂ. ನಾನೇನಾದರೂ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋ ಪಕ್ಕ ಈ ಜಾಗದಲ್ಲಿ ಒಂದು ಬನ್ನರ್ಘಟ್ಟ ರೋಡ್ಗೆ ಒಂದು ಆಗ್ತಿದೆ. ಯಾಕಂದರೆ ಪ್ರತಿ ಶನಿವಾರ ಭಾನುವಾರ ಬಂದಿದ ತಕ್ಷಣ ಪಾರ್ಕ್ಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಬಟ್ ಪ್ರಾಪರ್ ಫುಡ್ ಇಲ್ಲ ಎಲ್ಲೂ. ಬನ್ನರ್ಘಟ್ಟದಲ್ಲೂ ಅಷ್ಟೇ ಈ ಥರ ಲೆವೆಲ್ಗೆಲ್ಲ ಸಿಗೋಲ್ಲ. ಸಿಕ್ಕಿದ್ರೂ ಹಾಗೆ ಹೆವಿ ಬ್ಲೇಡ್ ಹಾಕೋ ಜಾಗಗಳಿವು. ಬಟ್ ಇದೆಯಲ್ಲ ಬಿರಿಯಾನಿ ಸೂಪರ್, ನೆಕ್ಸ್ಟ್ ಲೆವೆಲ್ ಸೂಪರಾಗಿದೆ. ಒಂದ್ಸಲಿ ಟ್ರೈ ಮಾಡಿ ಬಂದ್ಬಿಟ್ಟು. ನಾನು ಯಾವತ್ತೂ ಇಷ್ಟೊಂದು ಒಂದು ಬಿರಿಯಾನಿನ ಹೋಗಲಿಲ್ಲ, ಸುಮ್ಮನೆ ವೀಡಿಯೋ ಮಾಡಿಬಿಟ್ಟು ಕೇಳಿದೆ. ಬಟ್ ಈ ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಇದೆ. ಅದೇನು ಕಥೆನೋ ಗೊತ್ತಿಲ್ಲ. ಪಾನಿ ಟಿಶ್ಯೂ ಬಿ ಲೇಕೆ ಹಾಂ, ಟಿಶ್ಯೂ ಪೇಪರ್ ಬಿ ಲೇಕೆ. ಸೊ ಕಾನ್ಸೆಪ್ಟ್ ಏನಂದರೆ ಬಿರಿಯಾನಿ ನೀವು ಬಂದು ಒಂದ್ಸರಿ ಟ್ರೈ ಮಾಡಿ ಬಿರಿಯಾನಿನ ಕಳೆದೋಗ್ಬಿಡ್ತೀರಾ. ಸತ್ಯನೇ ಹೇಳ್ತಾ ಇರೋದು, ಸತ್ಯವನ್ನು ಬಿಟ್ಟು ಬೇರೆ ಏನು ನೋಡೋದಿಲ್ಲ. ಸತ್ಯ. ಆಮೇಲೆ ಇದರಲ್ಲಿ ಇನ್ನೊಂದು ನೋಟ್ ಮಾಡ್ಕೊಳ್ಳಿ. ಇದೆ ಇಲ್ಲ, ಇದರಲ್ಲಿ ಒಂದನ್ನು ನೀವು ನೋಟ್ ಮಾಡ್ಕೋಬೇಕು. ನಾನು ಬಂದು ತಿಂದಿದ್ನಲ್ಲ, ಸೌದೆ ಒಲೆ ಮಾಡಿದ್ದಾರೆ ಇವತ್ತು. ನಾನು ತಿಂದಂಥ ಟೇಸ್ಟು ತುಂಬ ಚೆನ್ನಾಗಿತ್ತು ಲಿಟ್ರಲಿ. ಆಮೇಲೆ ಕೆಲವೊಂದು ದಿನ ಚೆನ್ನಾಗಿ ಮಾಡ್ತಾರೆ, ಕೆಲವೊಂದು ದಿನ ಚೆನ್ನಾಗಿ ಮಾಡಲ್ಲ. ಯಾರ ಹತ್ರನೂ ಒಂದೇ ಥರ ಮೇಂಟೈನ್ ಮಾಡೋಲ್ಲ ಯಾರು ಫುಡ್ಗಳನ್ನ. ನೀವು ಯಾವ್ದು ಬರ್ತೀರೋ ಅಂತ ನಂಗೆ ಐಡಿಯಾ ಇಲ್ಲ. ಒಟ್ನಲ್ಲಿ ನಾನು ಬಂದಿದ್ದ ದಿನ ಮಾತ್ರ ನಿಜವಾಗ್ಲೂ ಗುರು ಸೂಪರ್ ಫುಡ್ಡು, ಸೂಪರಾಗಿತ್ತು. ನೋಡಿ, ಆ ಲೇಕ್ ವ್ಯೂ ಕೊಟ್ಟಿದ್ದಾನೆ. ಆ ಲೇಕ್ ನೋಡಿಕೊಂಡು ಬಿರಿಯಾನಿ ತಿಂತಾಯಿದ್ರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕು ಬಿರಿಯಾನಿ ತಿನ್ಕೊಬಿಡೋದು. ತಿನ್ಬಿಟ್ಟು ಹಂಗೆ ಮಲ್ಕೊಬಿಡೋದು ಇಲ್ಲೇ. ಆ್ಯಂಬಿಯನ್ಸ್ ಅಷ್ಟೇ, ತಣ್ಣು ಗಾಳಿ ಬೀಸುತ್ತೆ, ಪಕ್ಕದಲ್ಲೇ ಕೆರೆ ಇದೆ, ಬಿಸಿ ಬಿರಿಯಾನಿ,
ಬಿಸಿ ಬಿಸಿ ಕಬಾಬು, ಚಿಲ್ಲಿ ಚಿಕನ್ನು, ಒಂದು ಮಟನ್ ಸುಕ್ಕ ಕೊಡ್ತಾರೆ. ತಿಂತಾಯಿದ್ರೆ ಸುಖವಾಗಿರ್ಬೋದು, ತಿನ್ಬಿಟ್ಟು ಮಲಿಕೊಂಬಿಡ್ಬೇಕಷ್ಟೇ. ಅಂತೀನಿ ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಜಿಡಿ. ಆಗಲೇ ಕಣ್ಣೆಲ್ಲ ನಾನು ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಒಂಥರ ಆಯಿತು ಕಣ್ಣು, ಇವಾಗೆಲ್ಲ ಒಂದು ಸ್ವಲ್ಪ ನಮ್ನೆಸ್ಸು, ಎಣ್ಣೆ ಹೊಡೆದು ನನಗೆ ಏನದು ಯಾವಾಗ ಕುಡ್ದಂಗೆ ಇರೋದೆ, ಕುಡಿದಿದ್ದು ಫೇಸು. ಬಿರಿಯಾನಿ ತಿಂದಮೇಲೆ ಏನೋ ಸ್ವೀಟ್ ಡಿಶ್ ಕೊಟ್ಟಿದ್ದಾರೆ. ಹೆಂಗಿದೆ ಗೊತ್ತಾ ಇದು? ಹಾಲು ಆಯಿತಾ, ಅದ್ರ ಮೇಲೆ ಏನೋ ಇದು ಸೂಪರ್ ಆಗೈತಾ, ವೆರಿ ಸೂಪರ್, ಮೈಂಡ್ ಬ್ಲೋಯಿಂಗ್, ಸಾಕು. ಸೊ ಬಿರಿಯಾನಿ ಮಾತ್ರ ಕೈ ಬರೋ ಬಿರಿಯಾನಿ ಮಾತ್ರ ಕ್ರೇಜಿ, ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಈವನ್ ಆ್ಯಂಬಿಯನ್ಸು ಕೂಡ ಫುಲ್ಲು ಸ್ಪೇಷಿಯಸ್ ಆಗಿದೆ. ಆಮೇಲಿಂದ ಗಾಳಿ ಯಾವ ಎ ಸಿ, ಇದು ನೋಡಿ ಇಲ್ಲಿ ಒಂದು ಎ ಸಿ ಇಲ್ಲ, ಹಂಗಿರು ಎಷ್ಟು ಕೋಲ್ಡ್ ಆಗಿದೆ ಗೊತ್ತಾ. ನಾನ್ ವೆಜ್ ನಾನು ನಾಷ್ಟಾನೇ ಮಾಡಿಲ್ಲ, ವೆಜ್ ತಿನ್ಬೇಕಲ್ಲ ಅಂತ ನಾನು ಡೈರೆಕ್ಟ್ ನಾಷ್ಟಕ್ಕೆ ಇಲ್ಲಿ ಬಂದ್ಬಿಟ್ಟೆ. ಸೊ ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್, ಓನರ್ ಬಂದು ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ಅವರು ಕೂಡ ಪ್ಯೂರ್ ನಾನ್ ವೆಜಿಟೇರಿಯನ್ನೇ. ಹೊಸಕೋಟೆ ದಮ್ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಅವ್ರಿಗೂ ಇಷ್ಟ ಅಂತ. ಇದು ಲಾಂಚ್ ಆಗ್ತಾ ಇರೋದು ಬಂದು ಸಂಡೇ, ಅಂದರೆ ಇವತ್ತು ಶುಕ್ರವಾರ, ನಾಳೆ ಶನಿವಾರ, ಹಿಂದೆಗಡೆ ಹೋದರೆ ಕಾರ್ ಹೊಡಿತದೆ. ಆಯ್ತು, ಹೊಸಕೋಟೆ. ಹಾಂ, ಓ ಎತ್ತಿನ ಗಾಡಿ ಬೇರೆ ಇದೆ ನೋಡಿ. ಹಾಂ, ಸೊ ಇದು ನಮ್ಮ ಬನ್ನರಘಟ್ಟಕ್ಕೆ ಹೋಗೋ ದಾರಿಲಿ ಇರೋಂಥ ಒಂದು ಏಕೈಕ ಜಾಗ ನೋಡಪ್ಪ. ಹಿಂಗೋದ್ರೆ ಬನ್ನರಘಟ್ಟ, ಹಿಂಗೋದ್ರೆ ಬೆಂಗಳೂರು, ಇಲ್ಲಿ ನಿಂತ್ಕೊಂಡ್ರೆ ಹೊಸಕೋಟೆ ಬಿರಿಯಾನಿ ತಿನ್ರಿ. ಹೋಗ್ರು ಕಂಪ್ಲೀಟ್ ಇಡೀ JP ನಗರ ಮತ್ತೆ ಮೀಡಿಯಂ ಲೇಔಟ್ ಎಲ್ಲದಕ್ಕೂ ಹೋಗುತ್ತೆ. ಎತ್ತಿನ ಬಂಡಿ ಪ್ರಾಪರ್ ಎತ್ತುಗಳು ಬರ್ತಿದೆ, ನಾಳೆ ಬೆಳಿಗ್ಗೆ ಬರುತ್ತೆ ಎತ್ತುಗಳು. ಇದರಲ್ಲಿ ನಾವು ಬಿರಿಯಾನಿ ಇಟ್ಟು ಸ್ವಲ್ಪ ನಮ್ಮ ಲೀಫ್ಲೆಟ್ಸ್ ಎಲ್ಲ ಇಟ್ಟು ನಮ್ಮ ಹುಡುಗರು ಬರ್ತಿರ್ತಾರೆ. ಅಲ್ಲಲ್ಲಿ ಜೊಪ್ಪೆ ಟೇಸ್ಟಿಂಗ್ ಅಲ್ಲಿ ಒಂದು ಮಟನ್ ಬಿರಿಯಾನಿ ಟೇಸ್ಟಿಂಗ್ ಕೊಡ್ತಿರ್ತಾರೆ. ಓಕೆ, ಸೊ ನೋಡಿ ಇಲ್ಲಿ ಎತ್ತುಗಳನ್ನ ತರಿಸಿ ಎತ್ತಿನ ಗಾಡಿ ರೆಡಿ ಮಾಡಿ ಒಳಗಡೆ ಮಟನ್ ಬಿರಿಯಾನಿ ಇಟ್ಟು ಇಡೀ ಬೆಂಗಳೂರು ಈ ಸಂಡೇ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪ್ರೊಸೆಷನ್. ನೋಡಿ, ನೀವೇನಾದ್ರು ಟೇಸ್ಟ್ ಮಾಡೋದು ಬಿರಿಯಾನಿನ ಒಂದು ಕಮೆಂಟ್ ಅಲ್ಲಿ ಹಾಕಿ ನಮ್ಮ ರೀನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಭಾನುವಾರ ಬಂದು ಈ ಬಂಡಿ ಎತ್ತುಗಳು ಕಟ್ಕೊಂಡು ಈ ಬಂಡಿಲಿ ಬಿರಿಯಾನಿಗಳನ್ನ ಫುಲ್ಲು ಸುತ್ತಮುತ್ತ ಎಲ್ಲ ಕಡೆನೂ ಸರ್ವ್ ಮಾಡ್ತಾರೆ. ಸರ್ ಏನು ಸರ್ ಫ್ರೀ ಆಫ್ ಕಾಸ್ಟ್ ಟೇಸ್ಟಿಂಗ್ಗೆ ಹೆಂಗೆ? ಓಕೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಿರಿಯಾನಿ ತಿನ್ಬೇಕು ಅಂದ್ರೆ ಈ ಬಂಡಿಯಿಂದ ಓಡಾಡ್ ಬರಬೇಕು, ಇಲ್ಲ ಅಂದ್ರೆ ಬಿರಿಯಾನಿ ಇಲ್ಲ, ಕ್ಯಾನ್ಸಲ್. ನೀವು ಎತ್ತು ಫಸ್ಟ್ ನೋಡೋಣ. ಬನ್ನರಘಟ್ಟ ರೋಡಲ್ಲಿ ಲೊಕೇಟ್ ಆಗಿದೆ. ಥ್ಯಾಂಕ್ ಯು ಸರ್. ಈ ಎತ್ತಿನ ಗಾಡಿ ಈ ಭಾನುವಾರ ಇಡೀ JP ನಗರ ಈ ಸುತ್ತಮುತ್ತ ರೌಂಡ್ ಹೊಡಿಯುತ್ತೆ. ಟ್ರೈ ಮಾಡಕ್ ಕಾಸು ಕೊಡ್ಬೇಕಾ? ಇಲ್ಲಪ್ಪ, ತಿನ್ನ ಕಾಸು ಕೊಡ್ಬೇಕು. ಬಟ್ ಇವ್ರು ಅದಕ್ಕೂ ಕಾಸು ಕೇಳ್ತಿಲ್ಲ, ಟ್ರೈ ಮಾಡಿ ಅಂತ ಹೇಳ್ತಾವ್ರೆ ಅಷ್ಟೇ. ಬನ್ನಿ ಒಂದ್ಸಲಿ ಇಲ್ಲಿಗೆ, ಬೈಟು ಬಿರಿಯಾನಿ ತಗೊಳ್ಳಿ ಫಸ್ಟು, ಆಮೇಲೆ ನೀವೇನೆ ತಗೋತೀರಾ? ಬೈತ್ರಿ ಅಂದ್ರೆ ಕಪ್ಪ ನೋಡ್ಬಿಡ್ತೀನಿ. ನೀವೇ ಸಪ್ರೇಟ್ ಇನ್ನೊಂದು ಬಿರಿಯಾನಿ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಬಿರಿಯಾನಿ. ಚರ್ಸ್. ನಾನು ಏಂತಕ್ಕೆ ಅವಾಗ ಹೇಳಿದ್ನಲ್ಲ, ಏಂತಕ್ಕೆ ನಾನು ಇಷ್ಟು ದಿನ ಸ್ಟಾರ್ಟ್ ಮಾಡಿರಲಿಲ್ಲ ಅಂತ. ನಾರ್ಮಲ್ ಆಗಿ ಹೇಳಿದರೆ ನಾನು ಒಬ್ಬ ಇಂಟ್ರೋವರ್ಟು, ಜಾಸ್ತಿ ಜನಗಳನ್ನ ಸೇರಲ್ಲ, ತುಂಬ ಲಿಮಿಟೆಡ್, ಸೇರೋದು ಲಿಮಿಟೆಡೇ, ಒಂಥರ ಲಿಮಿಟೆಡ್ ಸ್ಟಾಕ್ ಇದ್ದಂಗೆ. ನಾನು ಜಾಸ್ತಿ ಜನಗಳನ್ನ ಸೇರಲ್ಲ, ಇಲ್ಲೆಲ್ಲ ಮಾತಾಡಿದ್ರೆ ಚಪ್ಪಲಿ ಹೊಡೆದಾಕ್ಬಿಡ್ತಾರೆ. ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾದರೂ ಮಾತಾಡೋಕೆ ನನ್ನ ಹತ್ರ ಮೆಮೊರೀಸೇ ಇಲ್ವಲ್ಲ. ನಾನು ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದ್ಬಿಟ್ಟು ಇವಾಗ ಮಾತಾಡಬೇಕು, 10 ನಿಮಿಷ ಮಾತಾಡಬೇಕು, ಕ್ಯಾಮ್ರಾ ಓಪನ್ ಆಗಿದ ತಕ್ಷಣ 10 ನಿಮಿಷ ಮಾತಾಡಬೇಕಂದ್ರೆ ಕಂಟೆಂಟ್ ಏನು ಮಾತಾಡಲಿ ಇವರು? ಸುಮ್ಮನೆ ಮಖ ತೋರಿಸ್ಕೊಂಡು ಎಲ್ಲ ಮಾತಾಡೋಕ್ಕೆ ಬರೋಲ್ಲ ನಮಗೆ. ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಈ ರೋಡು ತೋರಿಸಿಲ್ರಿ ಇಲ್ಲಿ, ಈ ರೋಡಲ್ಲಿ ಹೋಗ್ತಾ ಇದ್ರೆ JP ನಗರಲ್ಲಿ ನಾನೊಂದು ಪಾಸ್ಟ್ 3 ಇಯರ್ಸಿಂದ ನಾನು ಇಲ್ಲಿ ಎಷ್ಟು ಪ್ರಮೋಷನ್ಸ್ಗಳು ಮಾಡಿದ್ದೀನಲ್ವ, ನಾನು ಸಜೆಸ್ಟ್ ಮಾಡ್ಬೋದು ನಿಮಗೆ, ಈ ಥರ ಈ ಜಾಗದಲ್ಲಿ ಇಷ್ಟು ಚೆನ್ನಾಗಿದೆ, ಹಿಂಗೆ ಹೋಗಿ ಇಲ್ಲಿ ಟ್ರೈ ಮಾಡಿ, ಬಜೆಟ್ ಇಲ್ಲಿ ಸಿಗುತ್ತೆ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸು. ಇವಾಗ ನಾವೇನು ಮಾಡ್ಬೋದು ಅಂದರೆ 10 ನಿಮಿಷ ಮಾತಾಡೋದಲ್ಲ, ಒಂದಿನ ಕೊಟ್ಟರು ಮಾತಾಡ್ತೀನಿ ನಾನು ಇವಾಗ. ಒಂದಿನ ಅಂದರೆ ಅಷ್ಟು ಕಂಟೆಂಟ್ ಇದೆ ನನ್ನ ಹತ್ರ. ನಾನೇನು ಕಂಟೆಂಟ್ ಹುಡುಕೋ ಅವಶ್ಯಕತೆ ಇಲ್ಲ, ನನ್ನ ಮೆಮೊರೀಸ್ನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸಾಕು. ಇದು ಒಂದು ಪಾರ್ಟು ನಾನು ಯೂಟ್ಯೂಬ್ನ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ. ಇನ್ನೊಂದು ಪಾರ್ಟ್ ಇದೆ, ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು 66 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಓಕೆ, ಬಾಧೆಗಳು ಬೀಳೋಣ. ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಎಲ್ಲ ಬೇಕು. ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಏನೋ ಸ್ಟಾರ್ಟ್ ಮಾಡಿದಾಗ ಯಾರೂ ಸಪೋರ್ಟ್ ಇಲ್ಲ, ಫ್ಯಾಮಿಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ. ಎಷ್ಟು ಜನ? ಇವಾಗ 100 ಜನ
ನಮ್ಮ ಸುತ್ತಮುತ್ತ ಲೆಕ್ಕ ಹಾಕಿರೋ 100 ಜನ ಸಬ್ಸ್ಕ್ರೈಬರ್ಸು ಸಾಕಾಗಲ್ಲ ನಮಗೆ. ಇವಾಗ ಏನಾದರೂ ಒಂದು ಸಾಧನೆ ನೋಡುಗುರು ಇಲ್ಲಿ ನಾನು ಏನು ಹೇಳ್ತೀನಲ್ಲ, ಇಲ್ಲೊಂದು ಜಾಗ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ತೋರ್ಸಪ್ಪಿ. ಇಲ್ಲಿ ಇದು ನಾವು ಹೋಗ್ತಾ ಇರೋದು ಪುಟ್ಟೇನಹಳ್ಳಿ ಮೇನ್ ರೋಡ್. ಇದು ಬನ್ನಘಟ್ಟಕ್ಕೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಯಾರೋ ಇವನು ಇವಂದೇ ರೋಡ್